ಟೊಮೆಟೊಲ್ಲಿ ಒಳ್ಳೆ ಲಾಭನೂ ಸಿಕ್ತು, ಇಳುವರಿನೂ ಸಿಕ್ತು ನಮಗೆ. ಮಣ್ಣು ಮೃದು ಬರ್ತು, ಎರೆಹುಳಗಳ ಸಂಖ್ಯೆ ಯಥೇಚ್ಛ ಕಾಣಕ್ಕೆ ಇರುತ್ತೆ. ಒಂದು ಗಿಡಕ್ಕೆ 12 kg. 12 kg. ಯಾವ ರೀತಿ ಅಂದ್ರೆ ಅದು ಯೂಸ್ ಮಾಡೋದ್ರಿಂದ ನಮ್ಗೆ ಸಪೋಸ್ ನೀರೇ ಇಲ್ಲದೆ ಇದ್ರೂ ತಡ್ಕೊಳ್ಳೋ ಶಕ್ತಿ ಅದ್ರಲ್ಲಿ ಇದೆ. ಇದರಿಂದ ಫಲನೂ ಜಾಸ್ತಿ ಆಗ್ತದೆ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ನಾನಿವತ್ತು ತಮಿಳುನಾಡು ಸ್ಟೇಟಲ್ಲಿ ತಾಳವಾಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮೀಯ ರೈತರ ಜೊತೆ ಇದ್ದೀನಿ. ನಮ್ಮ ರೈತರು ನಮ್ಮ ಡಾಕ್ಟರ್ ಸಾಯಿಲನ್ನು ಯಾವ ಬೆಳೆಗೆ ಬಳಸ್ಕೊಂಡಿದ್ದಾರೆ, ಡಾಕ್ಟರ್ ಸಾಯಿಲನ್ನು ಬಳಸಿದ ಮೇಲೆ ಅವ್ರಿಗೆ ಯಾವ ರೀತಿ ಉತ್ತಮ ರೀತಿಯಲ್ಲಿ ಅವ್ರಿಗೆ ಲಾಭ ಸಿಕ್ಕಿದೆ, ಅನುಕೂಲ ಆಗಿದೆ ಅನ್ನೋದನ್ನ ನಮ್ಮ ರೈತರ ಮುಖಾಂತರ ಕೇಳಿ ತಿಳ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಿಮ್ಮ ಹೆಸರು ಮತ್ತೆ ವಿಳಾಸನ ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ಗೋಪಾಲ್ ಅಂತ. ಸತ್ತಿ ತಾಳವಾಡಿ ತಾಲೂಕು, ಈರೋಡ್ ಡಿಸ್ಟಿಕ್, ದೊಡ್ಡಗೂರು ಗ್ರಾಮ. ಇಲ್ಲಿಂದ ನಾವು ರೈತರ ತಂದೆಯವ್ರ ಕಾಲದಿಂದ ಅವ್ರು ಮಾಡ್ಕೊ ಬಂದಾರೆ, ಅದರಂತ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಸರ್, ಏನೇನ್ ಬೆಳೆ ಮಾಡಿದಿರಿ ಸರ್? ಸರ್ ಇದಕ್ಕೂ ಮುಂಚೆ ಬಾಳೆ ಹಾಕಿದ್ವು. ಬಾಳೆಗ ಪೂರಾನೇ ಡಾಕ್ಟರ್ ಸಾಯಿಲ್ ನಾವು ಬಳಸಿದ್ದು. ನೆಕ್ಸ್ಟ್ ಅದಾದ ಮೇಲೆ ನಾವು ಡೈರೆಕ್ಟ್ ಕಬ್ಬಿಗೆ ಬಂದಿದ್ದು. ಕಬ್ಬು ಇವಾಗ ಪ್ರೆಸೆಂಟ್ ನಿಮ್ಗೆ ಏನೇನ್ ಬೆಳೆ ಇದೆ? ಸದ್ಯಕ್ಕೆ ಕಬ್ಬಿದೆ ಸರ್. ಇವಾಗ ಕಬ್ಬಿದೆ. ಇದಕ್ಕೂ ಮುಂಚೆ ನಾವು ಟೊಮೆಟೊ ಹಾಕಿದ್ವು. ಟೊಮೆಟೊಲ್ಲಿ ಒಳ್ಳೆ ಲಾಭನೂ ಸಿಕ್ತು, ಇಳುವರಿನೂ ಸಿಕ್ತು. ನಮ್ಗೆ ಕ್ವಾಲಿಟಿನೂ ಚೆನ್ನಾಗಿದೆ. ನೀವು ರಾಸಾಯನಿಕ ಇದಕ್ಕೆ ಹೋಲಿಕೆ ಮಾಡ್ತು ಅಂತಂದ್ರೆ ಅದು ಖರ್ಚು ಜಾಸ್ತಿ ಇರುತ್ತೆ. ಖರ್ಚು ಕಡಿಮೆ ಇದ್ರೂ ನಮಗೆ ಹೆಚ್ಚಾಗಿ ಆರೋಗ್ಯವಾಗಿ ಗಿಡ ಸಮೃದ್ಧ ಬೆಳೆ ಬರುತ್ತೆ. ನೀವು ಡಾಕ್ಟರ್ ಸಾಯಿಲನ್ನ ಬಳಸಬೇಕು ಅಂತ ಯಾಕೆ ನಿಮ್ಗೆ ಮನಸ್ಸು ಬಂತು? ಇದು ಸುಮಾರು ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಸರ್, ಇದು ಮಾಡಲೇಬೇಕು ಅಂತ. ನಾನು ಕೃಷಿಕನ ಆಗಬೇಕು ಅಂದ್ಮೇಲೆ ಡಾಕ್ಟರ್ ಸಾಯಿಲ್ ಮಾಡಲೇಬೇಕು, ನನಗೆ ಅಷ್ಟೊಂದು ಆಸಕ್ತಿ ಉಂಟಾಯ್ತು ಅದರಲ್ಲಿ. ಅದು ಬಂದ್ಮೇಲೆ ನಾನು ಮಾಡ್ಬೇಕು ಅಂತ ಆಸೆ. ಇನ್ನೊಂದು ಸರ್, ಆ ಟೊಮೆಟೊ ಹಾಕಿದ್ವಿ ಅಂತ ಹೇಳಿದ್ರಲ್ಲ ಸರ್, ಇವಾಗ ನೀವು ಡಾಕ್ಟರ್ ಸಾಯಿಲ್ ಬಳಸಿರೋದ್ರಿಂದ ಟೊಮೆಟೊದಲ್ಲಿ ನಿಮ್ಗೆ ಬೆಳೆನಲ್ಲಿ ಯಾವ ರೀತಿ ಕ್ವಾಲಿಟಿ ಬಂತು, ಫೀಲ್ಡ್ ಮತ್ತೆ ಇದರಲ್ಲಿ? ಸರ್ ಟೊಮೆಟೊ ನೀವು ಹೇಳಿದ್ರಂತೆ ಅದಕ್ಕೆ ಏನೇನು ಮಾಡಬೇಕು, ಆರೋಗ್ಯ ಬೀಜೋಪಚಾರ ಮಾಡಿ ಸ್ಲರಿ ಮಾಡಿ ಅದೆಲ್ಲ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೀನಿ. ಡಾಕ್ಟರ್ ಸಾಯಿಲ್ ಮಾಡಿದ್ರೆ ಬೇರಿನ ಸಂಖ್ಯೆ ವೈಟ್ ರೂಟ್ ಜಾಸ್ತಿ ಫುಲ್ ಫಾರ್ಮ್ ಆದ್ಮೇಲೆ ಗಿಡ ವೈರಸ್ ಏನು ತಾಕಲ್ಲ, ಅದಕ್ಕೆ ಏನು ಬರಲ್ಲ. ಕಾಯಿ ಸೈಜ್ ಬರ್ತದೆ, ಒಂದು ಕ್ವಾಲಿಟಿ ಬರ್ತದೆ, ಒಳ್ಳೆ ಇಳುವರಿನೂ ಬರ್ತದೆ. ಒಂದ್ ಗಿಡನು ಒಂದು ಕಾಯಿ ವೇಸ್ಟ್ ಆಗಲ್ಲ. ಲೆಕ್ಕ ಹಾಕಿದಾಗ 11 kg ಬಂತು. ಈಗ ಇನ್ನೂ ವೇಸ್ಟೇಜ್ ಹೋಗ್ತಲ್ಲ, ಅವರೇಜ್ 12 kg ಅಂತ ತಗೊಳ್ಳಿ. ಅಂದ್ರೆ ಒಂದು ಗಿಡಕ್ಕೆ 12 kg. 12 kg. ಒಂದು ಗಿಡಕ್ಕೆ 12 kg. ರಾಸಾಯನಿಕ ಬಳಸಿರ್ತಕ್ಕಂಥ ಕಬ್ಬಿನ ತೋಟಕ್ಕೂ ನಮ್ಮ ಕಬ್ಬಿನ ತೋಟಕ್ಕೆ ಏನ್ ಸರ್ ಡಿಫ್ರೆನ್ಸ್ ಇದೆ? ಸರ್ ರಾಸಾಯನಿಕ ತೋಟದಲ್ಲಿ ಬಂದಿನ ಬೆಳೆ ಬರಿ ಇರಲ್ಲ. ಓಕೆ, ಮೇನ್ ಅದೇ. ನಿಮ್ಗೆ ಗಾಳಿ ಹೊಡೈತು ಅಂದ್ರೆ ಬುಡ ಸಮೇತ ಬಿರ್ಕೊಂಡ್ ಈಗ ಮಣಿಗಿಲ್ಲ ನಮ್ಮದು. ಮಣಿಗಿದ್ರು ಬೇರ್ ಬಂದಿಲ್ಲ. ಅಲ್ಲೇ ನೋಡಿ, ನೀವೇ ಉದಾಹರಣೆ ನೋಡಿ, ಎಲ್ಲ ಮಣಿಗಿದೆ, ಒಂದ್ ಬೇರ್ ಈಚೆ ಬಂದಿದ್ಯಾ? ಬಂದಿಲ್ಲ. ಅದೇ ನೀವು ರಾಸಾಯನಿಕ ಬಳಸಿರೋ ಭೂಮಿಲಿ ನೀವು ಗಾಳಿ ಹೊಡೈತು ಬುಡನೇ ಬಂದ್ಬಿಡ್ತದೆ. ಡಾಕ್ಟರ್ ಸಾಯಿಲ್ ಅನ್ನ ಇವತ್ತಿನ ಕಂಡೀಷನ್ ಅಲ್ಲಿ ನಮ್ಮ ಭೂಮಿಗೆ ಎಷ್ಟು ಅವಶ್ಯಕ ಸರ್? ಸರ್ ಇವತ್ತಿನ ಕಂಡೀಷನ್ ಅಲ್ಲಿ ಭೂಮಿಗೆ ಅದ್ಭುತ ಅಂತ ಹೇಳ್ಬೋದು. ಯಾವ ರೀತಿ ಹೇಳ್ತೀರಿ ಸರ್? ಯಾವ ರೀತಿ ಅಂದ್ರೆ ಅದು ಯೂಸ್ ಮಾಡೋದ್ರಿಂದ ನಮ್ಗೆ ಸಪೋಸ್ ನೀರೇ ಇಲ್ಲದೆ ಇದ್ರೂ ತಡ್ಕೊಳ್ಳೋ ಶಕ್ತಿ ಅದ್ರಲ್ಲಿ ಇದೆ. ಒಂದ್ ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸಲ ಇದು ಮಾಡ್ಕೋಬಹುದು. ಇದರಿಂದ ನಮ್ಗೆ ಬೆನಿಫಿಟ್, ಇದರಿಂದ ಫಲನೂ ಜಾಸ್ತಿ ಆಗ್ತದೆ, ಭೂಮಿನೂ ಚೆನ್ನಾಗಿರ್ತದೆ. ಇದರಿಂದ ಇನ್ನೇನು ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ಇದಕ್ಕೆ ಮೇಲೆ. ಥ್ಯಾಂಕ್ ಯು ಸರ್. ಇದುವರೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ 2 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಡಾಕ್ಟರ್ ಸಾಯಿಲ್ ಬಗ್ಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋದಕ್ಕೆ, ಮತ್ತೆ ಬೇರೆ ರೈತರಿಗೂ ಸಹ ನೀವು ಇದ್ರ ಬೆನಿಫಿಟ್ ಅನ್ನ ಹೇಳ್ತಾ ಇದ್ದೀರಿ. ತುಂಬಾ ಧನ್ಯವಾದಗಳು.